ಸುಮಬಾಣತಿಗೆ ವ್ಯಸನಾಂಬುದಿಗೆ ಸುಮಬಾ ಅಗ್ರಜೆ ನಮಸ್ಕರಿಸುವೆನು. ಸಹೋದರ, ನಿನಗೆ ಮಂಗಳವಾಗಲಿ. ಸಹೋದರ, ನಿನ್ನ ಮುಖ ಕಮಲವು ಬಾಡಿರಲು ಕಾರಣವೇನು? ಅಗ್ರಜೆ, ನಿನ್ನ ಸಂಗಡ ಏನೆಂದು ಹೇಳಲಿ? ನಾನು ನಿನ್ನ ಜೊತೆ ಒಡಹುಟ್ಟಿದವನು. ನನ್ನ ನೋವನ್ನು ಪಾರು ಮಾಡುವುದು ನಿನ್ನ ಧರ್ಮ. ಸಹೋದರ, ಮರಮಾಚಬೇಡ. ದುಷ್ಟರ ಸಹವಾಸವು, ಪರಸ್ತ್ರೀಯರ ಸಹವಾಸವು, ಹಾಗೆ ಅನೇಕ ಕಷ್ಟಗಳು ಯಾವುದೇ ಇದ್ದರೂ ನನ್ನ ಬಳಿ ಹೇಳು, ನಾನು ಅದನ್ನು ನೆರವೇರಿಸಿಕೊಡುತ್ತೇನೆ. ಅಗ್ರಜೆ, ನನ್ನ ಪ್ರಾಣವೆಲ್ಲ ಆಕೆಯಲ್ಲೇ ನೆಲೆಸಿರುವಾಗಿ ಈ ಬರಿದಾದ ಬರಿಡಂಬಕ್ಕೆ ಮದುವೆ ಎಂದರೇನು? ಆಕೆಯನ್ನು ಕಳಿಸಿ ನನ್ನನ್ನು ಉದ್ಧಾರ ಮಾಡುವುದಾದರೆ ಮಾಡು, ಇಲ್ಲವಾದರೆ ವಿಷವನ್ನು ಕುಡಿದು ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು. ಅಗ್ರಜೆ, ಛೀ ಪಾಪಿ, ಇದೇನು ಮಾತನಾಡುತ್ತಿರುವೆ? ಪರಸ್ತ್ರೀಯರನ್ನು ಅಪೇಕ್ಷಿಸುವುದು ಪಾಪವಲ್ಲವೇ? ಅಲ್ಲದೆ ಆತನ ಪತಿಗಳು ಮಹಾವೀರರು. ಅಗ್ರಜೆ, ಅಗ್ರಜೆ, ಹೀಗೇನು ಮಾಡಲಿ? ಹಾ ದುರ್ವಿಧಿಯೇ, ಇದೆಂತಹ ಬುದ್ಧಿದು ಒದಗಿತು ನನ್ನ ತಮ್ಮನಿಗೆ. ಎಷ್ಟೇ ಹೇಳಿದರೂ ನನ್ನ ಮಾತನ್ನು ಕೇಳುತ್ತಿಲ್ಲವಲ್ಲ. ಇರಲಿ, ಕಳುಹಿಸಿದಾದರೆ ಪರಸ್ತ್ರೀ, ಕಳಿಸದೆ ಹೋದರೆ ನನ್ನ ತಮ್ಮನ ಪ್ರಾಣವು ಹತವಾಗು. ಸಹೋದರ, ನೀನು ಹೋಗಿ ಬಾ, ಭಯಬೇಡ, ನಾನು ಅವಳನ್ನು ಕಳಿಸಿಕೊಡುತ್ತೇನೆ. ಅಗ್ರಜೆ, ನಮಸ್ಕರಿಸುವೆನು, ನಾನಿನ್ನೂ ಬರುವೆನು. ಸರಿ, ಆ ಪಾತ್ರೆಯನ್ನು ತೆಗೆದುಕೊಂಡು ಆ ದಾಸಿಯನ್ನು ಕರೆದುಕೊಂಡು ಬಾ. ಅಮ್ಮ, ಇದು ನಮಸ್ಕರಿಸುವೆನು ತಾಯಿ. ನನ್ನನ್ನು ಕರೆಸಿದ ಕಾರಣವೇನು? ದಾಸಿ, ನೀನು ನನ್ನ ಬಳಿಯಲ್ಲೇ ಇರು. ಹಾ ದಾಸಿಯೇ, ಅಮ್ಮ ತಾಯಿ, ಈ ಪಾತ್ರೆಯನ್ನು ತೆಗೆದುಕೊಂಡು ನೀನು ಮಧುಪಾನವನ್ನು ತೆಗೆದುಕೊಂಡು ಬಾ. ಅಮ್ಮ, ಎಂತ ಕೆಲಸವನ್ನು ಹೇಳ್ತಿರುವಿರಿ ನೀವು? ನನಗೆ ಈ ಅರಮನೆ ಇರಲು ಆಶ್ರಯ ಕೊಟ್ಟ ತಾಯಿ, ನಿಮ್ಮ ಮಾತನ್ನು ಕೇಳುವುದು ನನ್ನ ಧರ್ಮ. ಆದರೆ ಈ ಕಾರ್ಯ ಮಾತ್ರ ನನ್ನಿಂದ ಸಾಧ್ಯವಿಲ್ಲ ತಾಯಿ, ಸಾಧ್ಯವಿಲ್ಲ. ಹೇಳೆ ದಾಸಿ, ನನ್ನ ಬಳಿಯೇ ಇದ್ದು ನನ್ನ ಮನೆಯಲ್ಲೇ ಉಂಡು ನನಗೆ ಹಿಂತಿರುಗಿ ಮಾತನಾಡುತ್ತಿರುವೆಯಾ? ಇಷ್ಟೊಂದು ಧೈರ್ಯ ಬಂದಿದೆ ನಿನಗೆ? ಇಲ್ಲ ತಾಯಿ, ನನ್ನ ಮಾತನ್ನು ಕೇಳಿ. ನಿಮ್ಮ ತಮ್ಮನು ತುಂಬಾ ಕೆಟ್ಟವರು, ಅವರ ನೋಡುವ ದೃಷ್ಟಿಯೇ ಬೇರೆವಿರುವುದು. ನನ್ನ ಮಾತನ್ನು, ಈ ಕೆಲಸ ಮಾತ್ರ ಸಾಧ್ಯವಿಲ್ಲ ತಾಯಿ, ಸಾಧ್ಯವಿಲ್ಲ. ಹೇಳೆ ದಾಸಿಯೇ, ನನ್ನ ಮನೆಯಲ್ಲೇ ಇದ್ದು ನನ್ನ ಸಹೋದರನ ಮೇಲೆ ಅಪರಾಧವನ್ನು ಹೊರಿಸುತ್ತಿರುವೆಯಾ? ಈ ಪಾತ್ರೆಯನ್ನು ತೆಗೆದುಕೊಂಡು ಮಧುಪಾನವನ್ನು ತೆಗೆದುಕೊಂಡು ಬಾ. ನಡಿ. ಅಯ್ಯೋ ದೈವವೇ, ಏನು ತಾನೇ ಮಾಡಲಿ? ನನಗಿರಲು ಆಶ್ರಯ ಕೊಟ್ಟ ಈ ತಾಯಿಯು ಅವರ ತಮ್ಮನ ಬಳಿ ಹೋಗಿ ಮಧುವನ್ನು ತರಲೇಬೇಕೆಂದು ಆಜ್ಞೆ ಮಾಡಿರುವರು. ಮುಂದೆ ಹೋಗಲು ಮಾರ್ಗವಿಲ್ಲದೆ, ಹಿಂದೆ ತಿರುಗಲು ಮುಖವಿಲ್ಲದೆ ಹೇಗೆ ತಾನೇ ಜೀವಿಸಲಿ? ಏನು ತಾನೇ ಮಾಡಲಿ? ನಾನೇನು ತಾನೇ ಮಾಡಲಿ? ಆಶಾ ಜೀವನವೇ ಸಿಡಿಲೆ
ಅರಿಯದಾದ ಈ ವಿಷಾದ ಆರಿಗ ಮೋದ ದೇವ ಆರಿಗ ಮೋದ ಅರಿಯದಾದ ಈ ವಿಷಾದ ಆರಿಗ ಮೋದ ದೇವ ಆರಿಗ ಮೋದ ಸಹಿಸಿ ತಾಪ ತರವಿ ಕೋಪ ಯಾರದಿ ಶಾಪ ದೇವ ಯಾರದಿ ಶಾಪ ದೇವ ಸಹಿಸಿ ತಾಪ ತರವಿ ಕೋಪ ಯಾರದಿ ಶಾಪ ದೇವ ಯಾರದಿ ಶಾಪ ದೇವ ಜೀವನವೇ ಮಾಡಿನ ಬರ ಸಿಡಿಲೇ ದೇವ ಜೀವನವೇ ಜೀವನವೇ ನನ್ನಂತ ಹೆಂಗಸು ಈ ಭೂಮಿ ಮೇಲೆ ಹುಟ್ಟಬಾರದು, ಹುಟ್ಟಿದ್ರೂ ಕೂಡ ಈ ರೀತಿ ಕಷ್ಟವನ್ನು ಪಡಬಾರದು. ನನ್ನ ಕಷ್ಟವನ್ನು ಹೇಳಲು ನನ್ನ ಪತಿಯು ನನ್ನ ಸಂಗಡವಿಲ್ಲ. ಏನು ತಾನೇ ಮಾಡಲಿ ತಂದೆ ಶ್ರೀಮನ್ನಾರಾಯಣ, ನೀನೇ ನನಗೆ ಗತಿ. ನಿನ್ನನ್ನು ಬಿಟ್ಟರೆ ನನಗಾರೂ ಇಲ್ಲ. ನೀನೇ ನನ್ನನ್ನು ರಕ್ಷಿಸಬೇಕೆಂದು ಬೇಡಿಕೊಳ್ಳುವೆನು. ಅಬ್ಬ, ಆ ಕ್ಷೀರವಾಣಿಯು ನನ್ನ ಕಿವಿಗೆ ಬಿದ್ದಂತೆ ಮೋಸವಾಗುತ್ತಿರುವುದು. ಇರಲಿ ತಂದೆ, ನಿನ್ನನ್ನು ನೆನೆದು ನಾನು ಮುಂದೆ ಹೆಜ್ಜೆ ಇಡುವೆನು. ಮುಂದಾಗುವ ತಪ್ಪು ಒಪ್ಪಿಗಿಲ್ಲ, ನೀನೇ ಹೊಣೆ. ಆಹಾ, ನಮ್ಮ ಸಗ್ರಜೆಯು ಆ ಸೈರೇಂದ್ರಿಯನ್ನು ಕಳಿಸಿಕೊಡುತ್ತೇನೆಂದು ಹೇಳಿದಳು. ಇಷ್ಟು ಸಾವಕಾಶ ಮಾಡಲು ಕಾರಣವೇನು? ಎಲ್ಲ ಸುಂದರಿ, ಈಗಲಾದರೂ ನನ್ನ ಬಯಕೆಯನ್ನು ತೀರಿಸು. ಬೋರ್ಕಲೆ ದೋರಿಸದ್ದು ನಿಲ್ಲು. ಪರಸ್ತ್ರೀಯನ್ನು ಈ ರೀತಿ ಕಾಮದ ಕಣ್ಣಿಂದ ನೋಡುವುದು ಧರ್ಮವಲ್ಲ. ನೀನ್ ಈ ರೀತಿ ನೋಡಿದರೆ ಏನಿನ ಜೀವವೂ ಉಳಿಯುವಂತಿಲ್ಲ, ತಿಳಿದುಕೋ. ಸುಂದರಿ, ನೀನು ಗುಟ್ಟಾಗಿ ನನ್ನ ಗೃಹವನ್ನು ಪ್ರವೇಶ ಮಾಡಿದರೆ ನನ್ನ ಪಟ್ಟದ ರಾಣಿಯರನ್ನು ದಾಸಿರನ್ನಾಗಿ ಮಾಡುವೆನು. ಛೀ ಮೂರ್ಖನೆ, ಏನಿಂದಾಗಿ ಮಾತನಾಡ್ತಿರುವೆ? ನಿನ್ನ ಸಹೋದರಿಯು ನಿನ್ನ ಬಳಿ ಹೋಗಿ ಮಧುವನ್ನು ತೆಗೆದುಕೊಂಡು ಬಾಂದು ಹೇಳಿದರು. ಅದಕ್ಕಾಗಿ ಬಂದಿರುವನು. ಮಧುವನ್ನು ಕೊಟ್ಟರೆ ಕೊಡು, ಇಲ್ಲವಾದರೆ ಬಿಟ್ಟರೆ ಬಿಡು. ಸುದಿನ ಒಡೆಯಿಸ್ತು ಬಲ ಬಲ, ಬರೀ ಕಠೋರನ್ನ ಬರೀ ಈ ಕೋಪಕ್ಕೆ, ಬರೀ ಕಠೋರನ್ನ ಬರೀ ಈ ಕೋಪಕ್ಕೆ ಸುದಿನ ಒಡೆಯಿಸ್ತು ಬಲ ಬಲ. ಹಲೋ ಮಾತೆ, ಏ ಮಗಳೇ, ನೀನು ಹೆದರಬೇಡ, ನಿನ್ನ ಕಾಪಾಡುವೆ ನಾವು. ಆಹಾ, ಯಾವುದೋ ಆಶೀರ್ವಾಣಿಯು ಕೇಳಿ ಬರುತ್ತಿರುವುದು. ಇರಲಿ ತಂದೆ, ನಾನು ನಿನ್ನ ಹೆಜ್ಜೆಯಂತೆ ಅದೇ ಮಾರ್ಗದಲ್ಲಿ ಹೋಗುವೆನು. ತಪ್ಪು ಒಪ್ಪು ಇಲ್ಲ ನಿನ್ನಲ್ಲೇ ಇರಲಿ. ಸ್ವಾಮಿ ಪ್ರಾಣೇಶ್ವರ, ಮೇಲೇಳಿ ಸ್ವಾಮಿ, ಮೇಲೇಳಿ. ನಾನು ಇಷ್ಟವಾಗಿ ವಿಧವಾಗಿ ಕೂಗಿದ್ರು ಕೂಡ ಈ ರೀತಿ ಗಾಢವಾಗಿ ನಿದ್ರೆಯನ್ನು ಮಾಡುತ್ತಿರುವರಲ್ಲ ಸ್ವಾಮಿ, ಮೇಲೇಳಿ ಸ್ವಾಮಿ, ಮೇಲೇಳಿ. ಪ್ರಾಣೇಶ್ವರ, ಲೇ ಮಾನನಿ, ಫೋರ್ವಳೆ ನಿಶುರಾತ್ರಳಿ ನಿದ್ದೆ ಬರದು ಆಗವೇನು? ಏನಿಂದ ಹೇಳಲಿ ಸ್ವಾಮಿ, ಈ ನನ್ನ ಕರ್ಮದ ಕಥೆಯನ್ನು, ಆ ಕೀಚಕನ ಕಾಟವನ್ನು ಸಹಿಸಲಾರದೆ ಈ ನೋವನ್ನು ನಿಮ್ಮ ಬಳಿ ಹೇಳಲು ಬಂದಿರುವೆನು. ದಯಮಾಡಿ ನೀವೇ ನನ್ನನ್ನು ಕಾಪಾಡಿ ಸ್ವಾಮಿ, ಕಾಪಾಡಿ. ಲೇ ಮಾಲನಿ, ಸಾಕು ಸಾಕು ನಿಲ್ಲು.
ಈ ಕಾರ್ಯಕ್ಕೆ ಬರತಕ್ಕವಲ್ಲ ನಾನು. ಇನ್ನುಳಿದ ನಾರಲ್ಲಿ ಹೇಳಕ್ಕೋ, ನೀನು ಹೋಗು, ಆಹಾ. ಹೊರಟು ಹೋಗು. ನಿಮ್ಮಂತ 5 ಜನ ಪತಿಗಳನ್ನು ಪಡೆದ ನಾನು ತಾನೇ ಪರಮ ಪಾವನೆ. ನನ್ನ ಕಷ್ಟಕ್ಕೆ ಆಗದ ನೀವು ನನ್ನ ಪತಿಗಳೇ. ನಾನಿದ್ದು ಪ್ರಯೋಜನವಾದ್ರೆ ಏನು? ನಾನು ಎಲ್ಲಾದ್ರೂ ಹೋಗಿ ಈ ನನ್ನ ಪ್ರಾಣವನ್ನು ತ್ಯಾಗ ಮಾಡಿಕೊಳ್ಳುವೆನು. ನಿಲ್ಲು ಹೇ ಮಾಲಿನಿ, ಆ ಕೀಚಕನನ್ನು ನಾನು ಸಂಹರಿಸುವೆನು. ಈ ಅಗ್ರಜನ ಆಜ್ಞೆಯಿಂದ ರಾತ್ರಿಯನ್ನು. ಪ್ರಾಣೇಶ್ವರ, ನಿಜ ಸ್ವಾಮಿ, ನೀವಲ್ಲವೇ ವೀರರಿಗೆಲ್ಲ ಶಿಖಾಮಣಿಯು. ಸ್ವಾಮಿ, ಆತನು ನೀವು ಪುರಕ್ಕೆ ತೆರಳಿ ಈ ಕಾರ್ಯವನ್ನು ಮಾಡಲೇಬೇಕು. ಆತನು ನನಗೆ ನಿಜ ರಾತ್ರಿಯಲ್ಲಿ ಶಾಲೆಗೆ ಬರಲು ಹೇಳಿರುವನು. ನೀವು ಹೋಗಿ ಆತನಿಗೆ ತಕ್ಕ ಪಾಠವನ್ನು ಕಲಿಸಬೇಕು. ತಿಳಿತೆ ಸ್ವಾಮಿ? ಸುಂದರಿ, ಕಲಿಸ್ತೇನೆ, ಹೋಗಿ ಹಾಗೆ ಆಗಲಿ ಸ್ವಾಮಿ. ಅಲ್ಲ ಆತನು ಬರುತ್ತಿರುವನು. ಆತನಿಗೆ ನೀವು ತಕ್ಕ ಪಾಠವನ್ನು ಕಲಿಸಬೇಕು. ಅವನು ತರುವ ಫಲಹಾರವನ್ನು ತಿಂದು ನಿದ್ರೆ ಮಾಡಬಾರದು. ತಿಳಿಯಿತೆ? ಆಗಲೇ. ಇದನ್ನು ಹೇಳಲು ವೇಳೆ ಬೇಕೆ ನಿಮಗೆ? ಈಕೆಯ ಪ್ರಾಣವೆಲ್ಲ ನನ್ನಲ್ಲಿಯೇ ನೆಲೆಸಿರುವ ಹಾಗೆ ನಾನೇ ಬಹಿರಂಗಪಡಿಸಿದನಲ್ಲ. ಸುಂದರಿ ಪ್ರಾಣೇಶ್ವರ ಸ್ವಾಮಿ, ಅಲ್ಲೇ ನಿಂತಿರುವರಲ್ಲ, ಸ್ವಲ್ಪ ಮುಂದಕ್ಕೆ ಬಂದು ನನ್ನೊಡನೆ ಮಾತನಾಡಬಾರದೆ? ಎಲೆ ಸುಂದರಿ, ಪ್ರಾಣೇಶ್ವರ, ನಿನ್ನ ಧರ್ಮ ಉಪದೇಶಗಳು ಆಮೇಲೆ, ಮೊದಲು ನನ್ನನ್ನು ವರಿಸು. ಸ್ವಾಮಿ, ಹಾಗಾದರೆ ಆ ವಿರಾಟ ನಗರಕ್ಕೆ ಗುಟ್ಟಾಗಿ ನಡುರಾತ್ರಿಯಲ್ಲಿ ಬರಬೇಕು. ತಿಳಿಯಿತೆ? ಸುಂದರಿ, ಹಾಗೆಯೇ ಆಗಲಿ. ಬರುವಾಗ ನೀವು ಬರೆಗೈಯಲ್ಲಿ ಬರಬಾರದು. ತಿನ್ನಲು ಫಲಾಹಾರವನ್ನು ಕುಡಿಯಲು ತರಬೇಕು. ತಿಳಿಯುತ್ತೆ ಸ್ವಾಮಿ? ಆಗಬಹುದು. ಓಹೋ, ಕಾಂತೆಯು ನನಗಿಂತಲೂ ಮುಂಚೆಯೇ ಬಂದು ಮಲಗಿರುವಳು. ಮಾತನಾಡೆ ಮುಖವ ತೋರೆ ಕಾಮಿಣಿ ಮಣ್ಣಿ, ಮಾತನಾಡೆ ಮುಖವ ತೋರೆ ಕಾಮಿಣಿ ಮಣ್ಣಿ, ಸರಸವನ್ನು ನನಗೆ ಬೀರೆ, ಸರಸವನ್ನು ನನಗೆ ಬೀರೆ, ಮಾತನಾಡೆ ಮುಖವ ತೋರೆ ಕಾಮಿಣಿ ಮಣಿ. ಓಹೋ, ಕಾಂತೆಯು ನನಗಿಂತಲೂ ಮುಂಚೆಯೇ ಬಂದು ಮಲಗಿರುಳು. ಎಲೆ ಸುಂದರಿ, ನನ್ನಂತಹ ಪುರುಷನನ್ನು ನೋಡಿರುವೆಯಾ? ನಿಜವನ್ನು ಹೇಳು. ನಿಜ ಸ್ವಾಮಿ, ನಿಮ್ಮಂತಹ ಪುರುಷನನ್ನು ನಾನು ಎಲ್ಲೂ ನೋಡಲಿಲ್ಲ. ನನ್ನನ್ನು ಒಂದೇ ಒಂದು ಬಾರಿ ಆಲಂಗಿಸಬಾರದೆ? ಬನ್ನಿ ಸ್ವಾಮಿ, ಸ್ವಲ್ಪ ಮುಂದಕ್ಕೆ. ಸುಂದರಿ ಸ್ವಾಮಿ, ನಿನ್ನನ್ನು ನೋಡಿ ಸೋಲದೆ ಇರುವ ಸ್ತ್ರೀಯೂ ಇಲ್ಲ, ನನ್ನನ್ನು ನೋಡಿ ಸೋಲದೆ ಇರುವ ಪುರುಷನೂ ಇಲ್ಲ. ಅದಕ್ಕಾಗಿ ಅಲ್ಲ ಸ್ವಾಮಿ ನನ್ನ ಸೌಂದರ್ಯಕ್ಕೆ ನೀವು ಸೋತಿರುವುದು. ಅಲ್ಲೇ ನಿಂತಿರುವರಲ್ಲ, ಸ್ವಲ್ಪ ಮುಂದಕ್ಕೆ ಬನ್ನಿ. ಅದಕ್ಕಾಗಿ ಮೋಹಿಸಿ ಬಂದಿರುವೆನು. ಹಾಗಾದ್ರೆ ಪಕ್ಕಕ್ಕೆ ಬನ್ನಿ ಸ್ವಾಮಿ. ಸುಂದರಿ, ನನ್ನ ವಿರಾದ ಬಾಧೆಯನ್ನು ಸಹಿಸಲಾದೆನು. ನನ್ನ ಪ್ರಾಣವನ್ನೇ ನಿನಗೆ ಅರ್ಪಿಸುವೆನು. ಬಾ ನನ್ನನ್ನು ಒಲಿದು ಸಂತೋಷಪಡಿಸು. ಎಲೆ ಸುಂದರಿ, ಇನ್ನು ಏತಕ್ಕೆ ಸಾವಕಾಶ ಮಾಡುತ್ತಿರುವೆ? ಪ್ರಾಣೇಶ್ವರ, ಬನ್ನಿ ಸ್ವಾಮಿ, ಇನ್ನು ಸ್ವಲ್ಪ ಮುಂದೆ ಬನ್ನಿ. ಬನ್ನಿ ಸ್ವಾಮಿ. ಸುಂದರಿ, ನಿನ್ನ ರೋಮಗಳು ನೆಟ್ಟಗೆ ನಿಂತಿರುವವು. ನಿನ್ನ ಶರೀರವು ಕಲ್ಲಿನಂತಿರುವುದಲ್ಲ. ನಿನ್ನ ಕೋಮಲತೆಯು ಏನಾಯಿತು ಸುಂದರಿ? ಎಲೆ ಸುಂದರಿ, ಮಾತಿನಿಂದಲೇ ಕಾಲವನ್ನು ಕಳೆಯಬೇಡ. ಇಂದ್ರಜಾಲವನ್ನೇನಾದರೂ ಬಲ್ಲಯ ಹೇಳು. ಸುಂದರಿ, ಪರಸ್ತ್ರೀ ಕಾಮಿಕನೇ, ನಿನ್ನ ಇಂದ್ರಜಾಲವನ್ನು ನನ್ನ ಹೆಣ್ಣು ತಡ ತೋರಿಸಿನುವೆನು. ಸಿದ್ಧಾಗಿ ಸರಿಯಾಗಿ ನಿಲ್ಲು. ಎಲ್ಲವೋ ಮದಾಂಧ, ನಾನು ಕೆಳಕ್ಕೆ ಬಗಿಸಿದವನು. ಸುಂದರಿ,
ಕಾಮನೆ ನಿನ್ನಯ ಶಿರವಾ ತಳದೋಳ್ ನೆಲಕ್ಕುಳಿಸುವೆನು ಮೂಡ 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 ಒಡ್ಡವ ಕವಿಮ ಸರಿಯಾಗಿ ಮಲ್ಲ ಯುದ್ಧಕ್ಕೆ ಸಿದ್ಧನಾಗು ಸಿದ್ಧನಾಗು. ಸ್ವಾಮಿ ಎಲ್ಲ ಓ ದ್ರೌಪದಿ ಮಹಾರಾಜ ಪಾಂಚಾಲೆ ಪ್ರಾಣೇಶ್ವರ ನಾನು ಇಲ್ಲಿರುವೆನು. ನಿನ್ನ ಕೆಣಕಿದ ಗತಿ ಏನಾಯ್ತು? ಪಾಂಚಾಲಿ ಗತಿ ಏನಾಯ್ತು ನೋಡು. ಸ್ವಾಮಿ ಪ್ರಾಣೇಶ್ವರ, ನೀವಲ್ಲವೇ ವೀರರಿಗ ಶಿಖಾಮಣಿಯು. ಈ ನಿಮ್ಮ ಕಾರ್ಯವನ್ನು ನೋಡಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನನ್ನ ಎಡಗಾಲಿಂದ ಹೋದೆ. ನಡಿ ಸ್ವಾಮಿ, ಹೋಗೋಣ. ಕಂಠೀರವನಿಗೆ ಸಾಮಾನ್ಯರಾರೆ, ಕಂಠೀರವನಿಗೆ ಸಾಮಾನ್ಯರಾರೆ, ಪರಿಜಾತ ಆರ ಪೇಳಲಿನ ಆರ ಪೇಳಲಿನ ತಂಗಿರೆ ಅರನ ರೂಪಿಗೆ ಅರನ ರೂಪಿಗೆ ಕಂಠೀರವನ ಕಂಠೀರವನಿಗೆ ಸಾಮಾನ್ಯರಾರೆ, ಪರಿಜಾತ ಆರ ಪೇಳಲಿನ ಆರ ಪೇಳಲಿನ ತಂಗಿರೆ. ಸ್ವಾಮಿ ಸ್ವಾಮಿ, ಈ ಸಂತೋಷ ಕಾಲದಲ್ಲಿ ಯಾವುದಾದ್ರು ಒಂದು ಗಾನವನ್ನು ಆಡಿ ಈ ನನ್ನ ಮನಸ್ಸು ಸಂತೋಷವನ್ನು ಪಡಿಸಿ. ಯಾವ ಗಾನವನ್ನು ಪಾಡಲಿ ಸ್ವಾಮಿ? ಮನಸ್ಸೋ ಭಲೆ 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 ಲತಾಂಗಿರೆ, ಭಲೆ ಭಲೆ ತಂಗಿರೆ. ಭಲೆ ಭಲೆ
ಪ್ರಾಣೇಶ್ವರ ಬಾಬಳಿಗೆ ಮನಸೋದಿನ ನಿಮ್ಮ ಗಾನ ನರ್ತಗಳಿಂದ ನನ್ನ ಮನಸ್ಸು ಆನಂದವಾಯಿತು. ಇನ್ನು ನಿಮ್ಮ ಪೀಠದಲ್ಲಿ ನೀವು ಮನ್ನಿಸಿ. ಆಗಬಹುದು ಸ್ವಾಮಿ, ಪರಮಾನಂದವಾಯಿತು ನಿಮ್ಮನ್ನು ಕಲಿಸಿದ ಮೇಷನನ್ನು ನೋಡಿ. ನಮ್ಮಪ್ಪ ಇಲೇ ಗೋಪಾಲಗ್ರಿ, ಏನಾಯಿತು ಏನಾಯಿತು? ಯಾರಿಂದ ನಿಮಗೆ ಈ ಭೀತಿ ಉಂಟಾಯಿತು? ಕೌರವರು ನಮ್ಮ ಗೋವುಗಳನ್ನು ಸೆರೆ ಹಿಡಿದೇವ್ರಿ. ಏನ ನಾಡಿದೆ ಕೂಳರೆ ಮಾನವನು ತೊರೆಯುತ್ತಲೇ, ಏನ ನಾಡಿದೆ ಕೂಳರೆ. ಇದೇ ಗೋಪಾಲಕರೇ, ಅದಮ್ಮ ಕೌರವ ಪದವನು ಕೌರವರೆಂಬಳು ವೈರವ ತೋರ್ಪರ, ಕೌರವರೆಂಬಳು ವೈರವ ತೋರ್ಪರ, ತೋರಿಸಿ ಬಂಗಾರ ಗೌರವ ಉಳಿಯುವುದ. ಏನ ನಾಡಿದೆ ಕೂಳರ, ಏನ ನಾಡಿದೆ ಕೂಳ. ಎಲ್ಲೋ ಗೋಪಾಲಕರೇ, ನೀವಿನಿಂದ ಹೊಡಿರಿ. ಇಲ್ಲ ಸ್ತ್ರೀಯರೇ, ಆ ದುರ್ಯೋಧನನು ನಮ್ಮ ಗೋವುಗಳನ್ನು ಹಿಡಿದು ಸೆರೆ ನೀಡಿದಿರುವಂತೆ. ಏನು ಆ ಪಾಂಡವರ ಕೂಡಲೇ ಪಗಡೆ ಆಟವನ್ನು ಆಡಿದನಲ್ಲ, ಆ ಮದದಿಂದ ಏನಾದರೂ ನನ್ನನ್ನು ಕೆಣಕಿರುವನೆ? ಆ ಪದದಿಂದ ನನ್ನನ್ನು ಕೆಣಕಿರುವನೆ? ಅದು ಅಲ್ಲದೆ ಆ ದ್ರೌಪದಿಯ ವಸ್ತ್ರಾಭರಣವನ್ನು ಮಾಡಿ ಅವಳ ಸೀರೆಯನ್ನು ಸೆಳೆದು ಭಂಗವನ್ನು ಪಡಿಸಿದನಲ್ಲ, ಆ ಮದದಿಂದ ಏನಾದರೂ ಕೆಣಕಿರುವನೆ? ಇರಲಿ.
ಅವಮದಿನಿಂದಲೂ ನನ್ನನ್ನು ಕೆಣಕಿರುವನೇ. ಇರಲಿ, ಅವನನ್ನು ಜಯಿಸಿ ನಾನು ಅಸ್ಥಿರಾವತಿ ಪಟ್ಟಣ ಸೂರ್ಯ ಮಾಡದೇವೆ. ನಾನು ಉತ್ತರ ಕುಮಾರನೇ, ರಣಧೀರವ ಕಂಠೀರವನೇ. ಪ್ರಾಣೇಶ್ವರ ಉತ್ತರಿಸಿದಾಯ್ತು. ಸಮಾಧಾನ ಸಮಾಧಾನ. ಸಮಾಧಾನ. ಶ್ರೀರೇ, ಈ ಮಾತನನ್ನು 1000 ಬಾರಿ ಹಾಡಿದರೂ ತಪ್ಪದು. ಶ್ರೀರೇ, ಪರಾಕ್ರಮ ಇಡೀ ಊರೇ ನೋಡಿದ. ಎಲೆ ಎಲೆ ಏನ ಎದರುವನೇನ ಬೆದರುವನೇನ ಮದಗರ ಕಾಮಿನಿ. ಶ್ರೀರೇ, ಎಲೆ ಎಲೆ ಏನ ಎದರುವನೇನ ಬೆದರುವನೇನ ಮದಗದ ಕಾಮಿನಿ. ಕೌರವರೆಂಬೊಳು ವೈರವ ತೋಮರ, ಕೌರವರೆಂಬೊಳು ವೈರವ ತೋಮರ ಕೊರಿಸಿ ಬಂದಾರ, ಕೊರಿಸಿ ಬಂದಾರ ಗೌರವ ಉಳಿಯುವುದ. ಎಲೆಯೇನ ಎದರುವನೇನ ಬೆದರುವನೇನ ಮದಗದ ಕಾಮಿನಿ. ಶ್ರೀರೇ, ಆ ಕೌರವರ ಸೈನ್ಯದಲ್ಲಿ ನನ್ನ ಸಂಗಡ ಯುದ್ಧವನ್ನು ಮಾಡುವರು ಯಾರು? ಪ್ರಾಣೇಶ್ವರ ಗಂಟದಲ್ಲಿ ಏನೋ ಆಗಿರಬಹುದು. ಮಧುಪಾನ ತರಲಿ. ಶ್ರೀರೇ, ನನ್ನ ಗಂಟಲು ಒಣಗಿದರೆ ನನ್ನಲ್ಲಿರುವ ವೀರರಸವು ಎಲ್ಲಿಗೂ ತಾನೇ ಒಣಗಿರುವುದು. ತಾರೆಯ ಬಿಡಿರಿ ಸಖಿಯರ, ತಾರೆಯ ಬಿಡಿರಿ ವೀರ ಸಖಿಯರ ಮತವನ್ನು ಮುರಿವೆ. ತಾರೆಯ ಬಿಡಿರಿ ಶ್ರೀರೇ, ಮಗಡಿ ಶ್ರೀರೇ, ಕಣವನ್ನು ಮುಗಿಯುವುದೇ ಅಪಸಕುಲ. ಅದಮ ಕೌರವರ ಮತವನ್ನು ಮುರಿವೆ. ತಾರೆಯ ಬಿಡಿರಿ. ಶ್ರೀರೇ, ನಾನು ಯುದ್ಧಕ್ಕೆ ಹೋಗುವ ಕಾಲದಲ್ಲಿ ತಡೆಯುವುದು ನಿಮಗೆ ಯುಕ್ತವಲ್ಲ. ದಾರಿಯನ್ನು ಬಿಡಿ. ಪ್ರಾಣಕಾಂತ, ನಿಮ್ಮ ತಂಗಿಯಾದ ಉತ್ತರೆಯು ಇತ್ತಲೇ ಏನು? ಬರುತ್ತಿರುವಳು. ನನ್ನ ತಂಗಿಯಾದ ಉತ್ತರೆಯು ಬರುತ್ತಿರುವಳೆ. ಬರಲಿ, ಬಹಳ ಸಂತೋಷ. ಅಗ್ರಜ, ಇದು ನಮಸ್ಕರಿಸುವೆ. ಅಮ್ಮ, ನಿನಗೆ ಮಂಗಳವಾಗಲಿ. ತಂಗಿ, ಈಗ ಆ ಕೌರವರಿಗೂ ನಮಗೂ ಯುದ್ಧವು ಪ್ರಾರಂಭವಾಗಿರುವುದು. ಏನು ಮಾಡಲಿ? ನನಗೆ ಸಾರಥಿ ಇಲ್ಲ. ಸಾರಥಿಯನ್ನು ಕೊಟ್ಟರೆ ಆ ಕೌರವರನ್ನು ತುಂಡು ತುಂಡಾಗಿ ಕತ್ತರಿಸಿ ಬರುತ್ತಿದ್ದೆ. ಏನು ಮಾಡಲಿ? ನನಗೆ ಸಾರಥಿ ಇಲ್ಲ. ಅಗ್ರಜ, ನಿಮಗೆ ಸಾಧ್ಯ ಆದರೆ ಅವನನ್ನು ಕರೆದುಕೊಂಡು ಹೋಗಬಾರದೆ? ಅಮ್ಮ, ಆ ಸಾರಥಿಯನ್ನು ಕರೆದುಕೊಂಡು ಬಂದರೆ ನಾನು ಯುದ್ಧವನ್ನು ಪ್ರಾರಂಭವನ್ನು ಮಾಡುವೆನು. ಹಾಗೆ ಆಗಲಿ ಅಗ್ರಜ, ತಮ್ಮಿಷ್ಟದಂತೆ ಆಗಲಿ. ನಾನೀಗಲೇ ಕರೆದುಕೊಂಡು ಬರುವೆನು. ಅಗ್ರಜ, ನೀವು ಯುದ್ಧವನ್ನು ಮಾಡುವಾಗ ಆ ದುರ್ಯೋಧನನ ಆಭರಣವನ್ನು ನನಗೆ ತಂದು ಕೊಡಬೇಕು. ಅಮ್ಮ, ಆ ದುರ್ಯೋಧನನ ಕಿರೀಟದ ಹರಳುಗಳನ್ನು ತಂದು ನಿನಗೆ ಕೊಡುವೆನು. ನಿಜವಾಗಿಯೂ ತಂದು ಕೊಡುವೆ ಅಗ್ರಜ? ನಿಜವಾಗಿಯೂ ತಂದು ಕೊಡುವೆನಮ್ಮ. ಹಾಗೆ ತಂದು ನಿಮ್ಗೆ ಕೊಡ್ತಾರೆ. ಹೋಗತ್ತೆ, ನೀನು ಸ್ವಲ್ಪ ಈಸ್ಕೊಮ್ಮ. ನನಗೇನು ಬೇಡ. ಎಲ್ಲ ಇವಳಿಗೆ ಕೊಟ್ಟು ಬಿಟ್ಟರೆ ನಮ್ಮಿಬ್ಬರಿಗೆ ಏನು ಬೇಡವೇ? ಮಧ್ಯದಲ್ಲಿ ಶಿವಪೂಜೆ ನಿಮ್ಮ ಕಿರೀಟನೇ ತಂದು ಕೊಡ್ತೀನಿ. ನಿಮಗಾದ್ರೂ ತಿಳಿಯದೆ ಯುವರಾಜನೇ, ನಮಸ್ಕರಿಸುವೆನು. ನನ್ನನ್ನು ಕರೆಸಲು ಕಾರಣವೇನು? ಅಯ್ಯ, ನಿನ್ನನ್ನು ಕರೆಸಲು ಕಾರಣವೇನೆಂದರೆ ಕೌರವರು ನನಗೆ ಯುದ್ಧವು ಪ್ರಾರಂಭವಾಗಿರುವುದು. ಯುದ್ಧಕ್ಕೆ ಹೋಗವೆಂದರೆ ನನಗೆ ಸಾರಥಿ ಇಲ್ಲ. ಅದಕ್ಕಾಗಿ ಕರೆ ತಂದಿರುವೆನು. ಈ ನೆಪ ಮಾತ್ರಕ್ಕೆ ನೀನು ನನಗೆ ಸಾರಥಿಯಾದರೆ ಸಾಕು. ಆ ಕೌರವರ ಕಡೆದು ತುಂಡು ತುಂಡಾಗಿ ಕತ್ತರಿಸಿ ಬರ್ತೇನೆ. ಅಯ್ಯೋ, ಏನ್ ಹೇಳುವುದು? ಪತ್ನಿಯ ಮಾತು ಕೇಳಿದರೆ ತಾನೆ ಯಾವಾಗಲೂ ತಂಗಿಯ ನೆನಪೆ. ಇಲ್ಲೇ ಶ್ರೀ ಸ್ವಾಮಿ, ಯಾವಾಗಲೂ ನಿಮ್ಮ ಪುರುಷ ನಮ್ಮ ಮುಂದೆ
ಶಾಂತಳಾಗು. ಪ್ರಾಣೇಶ್ವರ, ನಿಮ್ಮ ಪೌರುಷ ನಮ್ಮಿಬ್ಬರ ಮುಂದೆ ಅಷ್ಟೇಯೇ, ಊರವ್ರ ಮುಂದೆ ಏನಿಲ್ಲ. ಬಡತವಿಗೆ ಪರಿಚಯವಾಗಿರುವುದು ಬಡತವಿಗೆ ಪರಿಚಯವಾಗಿರುವುದು ನಿನ್ನಿಷ್ಟದಂತೆ ತಂದು ಕೊಡುವೆನು ಹೊಸ ಪರಣಗಳ ಏ, ಬಡತವಿಗೆ ಪರಿಚಯವಾಗಿರುವುದು ಮರೆತು ಬಹುಕಾಲವಾಯಿತು ಸಾರಥಿ ತನುವ ಸುರದಿರೇ ಭೀಷ್ಮಕರ್ಣತ್ಯರಂ ಸುರದಿರೇ ಭೀಷ್ಮಕರ್ಣತ್ಯರಂ ತರಿಸೈ ನೀರತವ ಅದೇ ಕಿಂತು ನಾನೋರ್ವೇ ಹಾಗಾದರೆ ರಥವನ್ನು ತರಿಸು, ನಾನು ನೋಡುವೆನು. ಆಗಬಹುದು. ಸಾರಥಿ, ಎಲ್ಲ ಸ್ತ್ರೀಯರೇ, ಇಲ್ಲೇ ಇದೀವಿ ಸ್ವಾಮಿ. ನಾನು- ಅಷ್ಟೇದಕ್ಕೆ ಹಂಗೆ ಕಿರಿಸ್ಕೊತೀರಾ? ನಾನು ಯುದ್ಧಕ್ಕೆ ಹೋಗುವ ಮುನ್ನ ನೀನ್ ಇಲ್ಲೇ ಇದೆಯಮ್ಮ. ನಮ್ಮ ಅಗ್ರಜನ ಜೊತೆ ನಾನು ಯುದ್ಧಕ್ಕೆ ಹೋಗುವ ಮುನ್ನ ಆರೋಗ್ಯನಾಗಿ ಬರುವುದು ನನಗೆ ಮಂಗಳಾರತಿಯನ್ನು ಮಾಡುವವರಾಗಿ. ಸರಿಯಾಗಿ ಮಂಗಳಾರತಿಯನ್ನು ಮಾಡಿರಮ್ಮ. ಪ್ರಾಣೇಶ್ವರ, ಮಾಡ್ತೀವಿ, ಆದ್ರೆ ತರೋದ್ರಲ್ಲಿ ಅವ್ರಿಗೆ ಒಬ್ಬರಿಗೆ ಕೊಟ್ಬಿಟ್ರೆ ಇನ್ನಿಬ್ರಿಗೂ ಕೊಡ್ತೀನಿ. ಅಗ್ರಜ, ನನಗೇನು ತಂದು ಕೊಡುವುದಿಲ್ಲವೇ? ತಾಯಿ, ಒಬ್ಬೊಬ್ರು ಕಿರೀಟದಾರಗಳು ಅಂತಂದು ಎಲ್ಲಾರಿಗೂ ವಿಶೇಷ ಕೊಟ್ಬಿಡ್ತೀನಿ. ಸುಮ್ಮನಿರಮ್ಮ, ಒಬ್ರು ಬೇಜಾರು ಮಾಡ್ಕೊಬಿಡಿ. ಬಿಡಿ, ಇದೆ ಸಾಕು. ಮಂಗಳದ ಈ ಸುದಿನ ಮಧುರವಾಗಲಿ. ಭಲೆ ಭಲೆ ಲತಾಂಗಿರೆ. ಭಲೆ ಭಲೆ ಲತಾಂಗಿರೆ. ಭಲೆ 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 ಲತಾಂಗಿರೆ. ಭಲೆ ಆರ್ತಿ ತಾನೇ ಎತ್ತಿದೆ, ಅದಕ್ಕೆ ಯಾಕೆ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಆಡ್ತೀರಾ? ನಡ್ರಿ. ನಾನು ಸಹೋದರಿ. ಸಹೋದರಿ ಎಲ್ಲ ಲೆಕ್ಕಕ್ಕೆ ಬರಲ್ಲ. ನಾನು ಯುದ್ಧಕ್ಕೆ ಹೋಗುವ ಮುನ್ನ
ಅಪಶಕುನ ಅಪಶಕುನ. ಏನ್ ಮಾಡೋದು ಸ್ವಾಮಿ, ನಿಮ್ಮನ್ನು ನೋಡಿದ ತಕ್ಷಣ ಜ್ಯೋತಿಯೇ ಗಡ 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 ಎಂದು ನಡಗಿತು. ನಿಮ್ಮನ್ನು ಕಂಡರೆ ಆ ಜ್ಯೋತಿಗೂ ಭಯವೇ. ಯಾರ ಏನ್ ಕೂಗೋರು, ಯಾರ ಏನ್ ಕೂಗೋರು? ಅವ್ರ ಧ್ವನಿ ಇಷ್ಟ ಆದ ಮೇಲೆ ಅವ್ರು ಎಷ್ಟು ಜನ ಇರ್ಬೋದಪ್ಪ? ಉತ್ತರನೇ ಕೌರವರ ಸೈನ್ಯದ ಕಲಹದ ನೀವು. ಧ್ವನಿ ಇಷ್ಟ ಆದ ಮೇಲೆ ಅವ್ರು ಎಷ್ಟು ಜನ ಇರುವುದಯ್ಯ? ಯುವರಾಜನೇ, ಅದನ್ನು ಎಣಿಸಲು ಯಾರಿಂದ ತಾನೇ ಸಾಧ್ಯ? ಮುಂದೆ ಕಾಣುವುದೇ ಕೌರವರ ಸೈನ್ಯ. ಏನು ಮುಂದೆ ಕಾಣುವುದೇ ಕೌರವರ ಸೈನ್ಯವೇ? ಆಗುದಿಲ್ಲಪ್ಪ, ಆಗುದಿಲ್ಲಪ್ಪ. ಆಗಲಾಗದೋ ಆಗಲಾಗದೋ ನೀನು ನುಡಿಯುವುದೋ, ಆಗಲಾಗದೋ ನೀನು ನುಡಿಯುವುದೋ. ಆಗುದಿಲ್ಲಪ್ಪ. ಅವ್ರ ಜೊತೆಲಿ ವಿದ್ಯುತ್ ಸಮಾಚಾರವೇ ಬೇಡ ಕಣಯ್ಯ. ಹಾಗೆ ಮಾಡಿದರೆ ನಿನ್ನ ಕುಲಕ್ಕೆ ಅವಮಾನವಲ್ಲವೇ? ಅಯ್ಯೋ, ಮತ್ತೇನು ಮಾಡಲೆ? ಈ ರಥದಿಂದ ಧುಮುಕಿ ಈ ಬಿಲ್ಲು ಬಾಣವನ್ನು ಬಿಸಾಕಿ ಓಡುವುದೇ ಸರಿ. ಇಲ್ಲೇ ದುರಾತ್ಮಕರೇ, ಎಲ್ಲಿಗೆ ಹೋಗುತ್ತಿರುವೆ? ಪಾಪಿ, ಈ ಭೂಮಿಯಲ್ಲಿ ಏತಕ್ಕಾಗಿ ಹುಟ್ಟಿದೆ? ಯುದ್ಧ ಮಾಡದೆ ಹೋದರೆ ಹೆಜ್ಜೆ ಹೆಜ್ಜೆಗೂ ದೋಷ ಬರುವುದು. ಏನು ದೋಷ ಬರುವುದೇ? ಆ ದೋಷಕ್ಕೆ ಬ್ರಾಹ್ಮಣರು ಕರ್ಕೊಂಡ್ಬಂದು ಅಷ್ಟು ಪರಿಹಾರ ಕೊಟ್ಬಿಟ್ರೆ ಆಗೋಯ್ತು ಕಣಪ್ಪ. ಬಿತ್ತರಿಪರು ಕೇಳು ಜನங்களுತ್ತರೋ, ಬಿತ್ತರಿಪರು ಕೇಳು ಜನங்களுತ್ತರೋ, ಉತ್ತರನ ಕೋಪ ಒಲೆ ಮುಂದೆಂಬಂತೆ ಜನರು ಹೀಯಾಳಿಸುವರು ನಿನ್ನೆಂಬುತ್ತರ. ಈ ಅವಮಾನವನ್ನು ಹೇಗೆ ಸಹಿಸಿಕೊಳ್ಳುವೆ? ರಣ ಹೇಳಿ, ನೀನು ದೊರೆಯ ಹೊಟ್ಟೆಯಲ್ಲಿ ಏತಕ್ಕಾಗಿ ಹುಟ್ಟಿದೆ? ನಾನಾದರೂ ಯುದ್ಧವನ್ನು ಜಯಿಸಿಕೊಡುವೆನು, ನೀನು ನನಗೆ ಸಾರಥಿಯಾಗು. ಏನು ನಾನು ದೊರೆ ಹೊಟ್ಟೆ ಒಳಗೆ ಹುಟ್ಟು ನಿನಗೆ ನಾನು ಸಾರಥಿ ಆಗಲೆ? ಆಗುದಿಲ್ಲಪ್ಪ, ಆಗುದಿಲ್ಲಪ್ಪ. ಉತ್ತರ, ಪಾಂಡವರು ಅರಣ್ಯವಾಸ ಕಾಲದಲ್ಲಿ ಈ ಬನ್ನಿ ಮರದ ಮೇಲೆ ತಮ್ಮ ಆಯುಧಗಳನ್ನು ಒಂದು ಚರ್ಮದಲ್ಲಿ ಕಟ್ಟಿ ನೇಣು ಹಾಕಿರುವರು. ಎದರದೆ ಆಯುಧಗಳನ್ನು ಬಿಚ್ಚಿಕೊಂಡು ಬಾ. ಏನು ಅದು ಆಯುಧದ ಮೂಟೆ ನನ್ನ ಕಡೆಗೆ ಎಣದ ಆಕಾರವಾಗಿ ಕಾಣುತ್ತಿರುವುದು ನನ್ನ ಕೈಲಿಂದ ಆಗುದಿಲ್ಲಪ್ಪ, ನನ್ನ ಕೈಲಿಂದ ಆಗುವುದಿಲ್ಲಯ್ಯೋ. ಧೈರ್ಯವಾಗಿ ಬಿಚ್ಚಿಕೊಂಡು ಬಾ. ಆಗೋದಿಲ್ಲ, ನನ್ನ ಕೈಲಿಂದ ಸಾಧ್ಯ ಇಲ್ಲ ಕಣಯ್ಯ. ಈ ನಿನ್ನ ವಿದ್ಯನೂ ಬೇಡ, ನಿನ್ನ ಸವಾಸವೂ ಬೇಡ, ನನ್ನ ಕೈಲಿಂದ ಅದು ನೆತ್ಕೊಬರಕ್ಕೆ ಆಗುವುದಿಲ್ಲ. ಅರ್ಜುನನ ದಶನಾಮಗಳನ್ನು ಮನಸ್ಸಿನಲ್ಲಿ ಧ್ಯಾನಿಸಿ ಆಯುಧಗಳನ್ನು ತೆಗೆದುಕೊಂಡು ಬಾ. ಆಗುದಿಲ್ಲಪ್ಪೋ, 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 ಆಗುದಿಲ್ಲ ಕಣಯ್ಯ, ಆಗುದಿಲ್ಲ, 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 ಆಗುದಿಲ್ಲ ಕಣಯ್ಯ, ನನ್ನ ಕೈಯಿಂದ ಮಾತ್ರ ಆಗುದಿಲ್ಲ. ಧೈರ್ಯವಾಗಿ ಆಯುಧಗಳನ್ನು ತೆಗೆದುಕೊಂಡು ಬಾ. ಏನಪ್ಪ ಇಷ್ಟು ಹೇಳಿದ್ಮೇಲೆ ನನ್ನ ಕಷ್ಟವೋ ಸುಖ ಹೋಗಿ ತಂದ್ಬಿದೆ. ತಗೊಳಪ್ಪ, ತಗೋ ಸ್ವಾಮಿ, ನೀನು ಸಂಘ ಮಾಡಿ ನನ್ನ ಏನೋ ಮಾಡ್ಬೇಕಂತ ಮಾಡಿ ತಗಪ್ಪ. ನೀನು ನಾನೆಲ್ಲ ಹೋಗಿ ಸುಖವಾಗಿ ನಾನು ಹಿಡ್ತಿದ್ದೆವು ನೆಮ್ಮದೇ ಕಾಲ ಇದ್ಬಿಟ್ರು ನೀನು ಸವಾಸ ಮಾತ್ರ ಬೇಡ ಕಣಯ್ಯೋ, ಬೇಡ ಬೇಡ ಬೇಡ. ನಿನ್ನ ದಶನಮ್ಮಗಳನ್ನು ಯಾವ ರೀತಿ ಅರಿಯದವನು ತಿಳಿಸಬೇಕೆಂದು ನಾನು ನಿಮ್ಮನ್ನು ಬೇಡಿಕೊಳ್ಳುವೆನು. ಯುವರಾಜನೇ,
ಪಾಲನೆ ಕೇಳರ್ಜುನ ಜನಪಾಲನ ಕೇಳರ್ಜುನ ಪಾರ್ಥಕಿ ನೀತಿ ಸವ್ಯಾಸಚಿ ಸಚಿವಾಹನ ಎಂಬುವರು ಕೃಷ್ಣ ಧನಂಜಯ ಕೃಷ್ಣ ಧನಂಜಯ ಪಲ್ಗುಳ ಕಲಿಬಿ ವಸ್ತು ವಿಜಯ ಎನ್ನುವರು ನನ್ನಮ್ಮೊತ್ತರು ಕೇಳಿದ್ಯಾ ಉತ್ತರನೇ? ಈ ರೀತಿ ನನ್ನ ದಶನಾಮಗಳು. ಮಹಾರಾಜ, ಈ ಸಿಗಂಡಿತನವು ನಿಮಗೆ ಹೇಗೆ ತಾನೇ ಪ್ರಾಪ್ತಿಯಾಗಿತ್ತು? ಹಿಂದೆ ಅಮರಾವತಿಯಲ್ಲಿ ಊರ್ವಳೆಯ ದೆಸೆಯಿಂದ ಈ ಸಿಕಂಡಿತನವು ಪ್ರಾಪ್ತಿಯಾಗಿತ್ತು. ಇದೋ ಇಂದಿಗೆ ಮುಗಿಯಿತು. ಇದೋ ನನ್ನ ಕೈಗಳ ಪದಗಳನ್ನು ಹೇಗೆ ನಗ್ಗುವೆನು, ಅದೇ ರೀತಿ ಆ ಕೌರವರ ಗಂಟಲ ಪದಗಳನ್ನು ನಗ್ಗುವೆನು. ಮಹಾರಾಜ, ಕೌರವರ ಸೈನ್ಯದಲ್ಲಿ ಭೀಷ್ಮ, ದ್ರೋಣ, ಪಶ್ವತ್ಥಾಮ, ಕೃಪ, ಅಶ್ವತ್ಥಾಮ ಇಂಥ ರಸಿಕರನ್ನು ನನಗೆ ತೋರಿಸಿಕೊಡುವೆ? ಅಯ್ಯೋ, ಈತನ ಕಷ್ಟವನ್ನು ನೋಡಲಾರೆನು. ಯುವರಾಜನೇ, ಧೈರ್ಯವಾಗಿರು. ಅಪ್ಪ, ಈ ವಿದ್ಯುತ್ ವಿಚಾರ ಮಾತ್ರ ನನಗೆ ಬೇಡ ಕಣಪ್ಪ, ನನಗೆ ಬೇಡವೇ ಬೇಡ ಕಣಯ್ಯ. ಬಂಧಿಸುವೆನು ಕೌರವರ ಅಂಜಲೇಕ ಕೈನೇ, ರಥವನ್ನು ನಡೆಸಿ ಸೋತನಾಗಿನೆ, ರಥವನ್ನು ನಡೆಸಿ ಸೋತನಾಗಿನೆ, ಬಂಧಿಸುವೆನು ಕೌರವರ ಅಂಜಲೇಕ ಕೈನೇ. ಕೌರವರು ಎದಿರಿ ಓಡಿ ಹೋಗುತ್ತಿರುವರು. ಎಲ್ಲವೋ ಕೌರವರೇ, ಎಲ್ಲಿ? ಬಾಪು ಬಾಪು ಉತ್ತರನೇ, ಓಡಿ ಹೋಗುವವರ ಮೇಲಲ್ಲವೇ ನಿನ್ನ ಪೌರುಷ. ಇದು ಸನ್ಮೋಹನ ಅಸ್ತ್ರವನ್ನು ಪ್ರಯೋಗಿಸಿ ಅವರೆಲ್ಲರನ್ನು ಮೂರ್ಛೆಗೊಳಿಸುವೆನು. ಈಗ ಮೂರ್ಛೆಗೊಳಿಸುವೆ? ಹಾಗಾದ್ರೆ ಇವಾಗ ಕೊಡು, ನನಗೆ ಕೊಡು. ಈಗ ರಾತ್ರಿ ತುಂಡು ಮಾಡ್ಬಿಟ್ಟು ಬಂದ್ಬಿಡ್ತೀನಿ. ಉತ್ತರನೇ, ನೀನು ಅಂತಹ ಪರಾಕ್ರಮಿ ಸಾಲಿಯೇ ಸರಿ. ಅವರ ಮೈ ಮೇಲಿರುವ ಆಭರಣಗಳನ್ನು ಬಿಚ್ಚಿಕೊಂಡು ಬಾ. ಏನಪ್ಪ, ಅವ್ರ ಮೈ ಮೇಲೆ ಆಭರಣ ಬಿಚ್ಕೊಂಡ್ ಬರುದೆ? ಹೋಗ, ಅಯ್ಯೋ, ನಾನು ಕೈ ಹಾಕ್ದಾಗ ಎದ್ಗಿದ್ದು ಬಿಟ್ರೆ ನಾನೇನು ಮಾಡ್ದೆ? ಅಯ್ಯಪ್ಪ, ನನ್ನ ಕೈಲಿ ಆಗುದಿಲ್ಲ ಕಣ ಸ್ವಾಮಿ. ಅಕಸ್ಮಾತ್ ಎದ್ಬಿಟ್ರೆ ನಾನೇನು ಮಾಡ್ದೆ? ಧೈರ್ಯವಾಗಿ ಬಿಚ್ಚಿಕೊಂಡು ಬಾ. ನೀನೇನೋ ಮಾಡ ತಗಲಬೇಕು, ಅವ್ರ ಹತ್ರಕ್ಕೆ ಮಾಡ್ಬಿಟ್ಟಿದ್ದೇನೇನೋ. ಆಗುದಿಲ್ಲ ಕಣಯ್ಯ, ಆಗುದಿಲ್ಲ ಕಣಪ್ಪ, ಆಗುದಿಲ್ಲ ಕಣಯ್ಯೋ. ಧೈರ್ಯವಾಗಿ ಬಿಚ್ಚಿಕೊಂಡು ಬಂದ್ಬಿಡು. ಹೊತ್ತಿಗೆ ಯುದ್ಧವನ್ನು ಜಯಿಸಿದೆನೆಂದು ನಿಮ್ಮ ತಂದೆಯವರಿಗೆ ತಿಳಿಸು, ಅವರಿಗೆ ಸಂತೋಷವಾಗಲಿ. ಏನಪ್ಪ, ನಾನು ಅವ್ರ ಜೊತೆಲಿ ಯುದ್ಧ ಮಾಡಿನಂತ ನಮ್ಮ ತಂದೆ ಜೊತೆ ಹೇಳ್ಕೋತೆ ನಾನು. ಆಗುದಿಲ್ಲಪ್ಪ. ಇಲ್ಲಿ ಧೈರ್ಯವಾಗಿ ಹೇಳಿಕೊಂಡು ಬಾ. ಆಗ್ಲಪ್ಪ, ಆಗ್ಲಪ್ಪ, ಆಗ್ಲಿ ಕಣಯ್ಯ. ಸಾಮಗಾನ ಪ್ರಿಯೆ ಶಿವೆ ಕಾಳಿಕಾಂಬ ಕಮಲೇಶ್ವರಿ ಶಂಕರಿ, ಕಾಳಿಕಾಂಬ ಕಮಲೇಶ್ವರಿ ಶಂಕರಿ, ಸಾಮಗಾನ ಪ್ರಿಯೆ ಶಿವೆ.
ಮಗನಾದ ಅಭಿಮಾನಿಯನ್ನು ಕರೆತನ್ನಿ. ಜನನಿ ನಮಸ್ಕರಿಸುವೆನು. ಅಭಿಮಾನಿ, ನಿನಗೆ ಮಂಗಳವಾಗಲಿ. ವಂದಿಸುವೆನು ಜನನಿಯೇ ನಿಮ್ಮಯ ಚರಣಕ್ಕೆ. ಕಂದ, ವಂದಿಸುವೆನು ಜನನಿಯೇ ನಿಮ್ಮಯ ಚರಣಕ್ಕೆ. ನನ್ನನ್ನು ಕರೆಸಿದ ಕಾರಣವೇನಿದು? ನನ್ನನ್ನು ಕರೆಸಿದ ಕಾರಣವೇನಿದು? ವಂದಿಸುವೆನು ಜನನಿಯೇ ನಿಮ್ಮಯ ಚರಣಕ್ಕೆ. ಜನನಿ ನಮಸ್ಕರಿಸುವೆನು. ಕುಮಾರ, ನಿನಗೆ ಮಂಗಳವಾಗಲಿ. ಕುಮಾರ, ನಿನ್ನ ತಂದೆಯವರು ಹೋಗಿ ಇಂದಿಗೆ 13 ವರ್ಷಗಳಾಯಿತು. ಅವರು ಎಲ್ಲಿವರು, ಹೇಗಿರುವರು ಬಂದು ತಿಳಿಯದು. ಅಮ್ಮ, ಏಕೆ ಚಿಂತೆ ಮಾಡ್ಬೆ ಜನನಿ, ಏಕೆ ಚಿಂತೆ ಮಾಡ್ಬೆ ಜನನಿ, ಮನದ ಚಿಂತೆಯ ಬಿಡುನಿ. ಏಕೆ ಚಿಂತೆ ಜನನಿ. ಅಮ್ಮ, ಜನಕರನ್ನು ಹುಡುಕಿ ನಾನು, ಜನಕರನ್ನು ಹುಡುಕಿ ನಾನು ಕರೆದು ತಾರುವೆ ಜನನಿ. ಏಕೆ ಚಿಂತೆ ಮಾಡ್ಬೆ ಜನನಿ, ಮನದ ಚಿಂತೆಯ ಬಿಡುನಿ. ಏಕೆ ಚಿಂತೆ ಜನನಿ. ಅಮ್ಮ, ನಮ್ಮ ಜನಕರನ್ನು ಎಲ್ಲ ಇದ್ದರೂ ಹುಡುಕಿ ಕರೆದುಕೊಂಡು ಬರುವೆನೋ? ಕುಮಾರ, ಅದು ಸಾಧ್ಯವಿಲ್ಲ. ಈಗಲೇ ಹೋಗಿ ಶ್ರೀಕೃಷ್ಣ ಪರಮಾತ್ಮನನ್ನು ಪ್ರಾರ್ಥಿಸೋಣ. ಪರಮಾತ್ಮ, ಇದೋ ನಿಮಗೆ ವಂದಿಸುವೆ. ದುರ್ಗಾ ದೇವಿ ದುರಿತ ನಿವಾರಿಣಿ ದುರ್ಗಾ. ತಂಗಿ ಸುಭದ್ರ, ದುರ್ಗಾ ಪ್ರವರ್ಗವು ಸೌಖ್ಯವಿದಾರಿಣಿ, ದುರ್ಗಾ ಪ್ರವರ್ಗವು ಸೌಖ್ಯವಿದಾರಿಣಿ, ಹರಿಕೆ ಸಭಾಮಿಣಿ ಸಭಾಮಿಣಿ ಸಲಗುವೆ ನಿಮ್ಮನು ದುರ್ಗಾ ದೇವಿ. ದುರಿತ ನಿವಾರಿಣಿ ದುರ್ಗಾ. ತಂಗಿ ಸುಭದ್ರ, ಅಭಿಮನ್ಯು, ನಿಮಗೆ ಮಂಗಳವಾಗಲಿ. ನೀವುಗಳು ಏಕಕಾಲದಲ್ಲಿ ನನ್ನನ್ನು ಧ್ಯಾನಿಸಲು ಕಾರಣವೇನು? ಅಣ್ಣ, ಇಂದಿಗೆ ನನ್ನ ಪತಿಯು ಹೋಗಿ 13 ವರ್ಷಗಳಾದ. ಎಲ್ಲಿರುವರು, ಹೇಗಿರುವರು ಒಂದು ತಿಳಿಯದು. ಅವರ ಸುಳಿವನ್ನು ತಿಳಿಸಿಕೊಡಬೇಕೆಂದು ಇದು ನಿಮ್ಮಲ್ಲಿ ಬೇಡಿಕೊಳ್ಳುವೆನು. ತಂಗಿ ಸುಭದ್ರ, ಮರುಗಲೇ ತಕೆ ತಂಗಿ ಸುಭಾಂಗಿ ಮರುಗಲೇ ತಕೆ ಪರಗಿತೆ ಮನ ಮರುಗಲೇ ತಕೆ ತಂಗಿ ಸುಭಾಂಗಿ ಮರುಗಲೇ ತಕೆ ಆ
ತಂಗಿ ಸೋದರಿ, ಅಣ್ಣ ತಂಗಿ ಸೋದರಿ ಬಿಡು ಚಿಂತೆಯ, ತಂಗಿ ಸೋದರಿ ಕೊರಗಿತೆ ಮನ. ಸುಭದ್ರ, ಅಣ್ಣ ಅಭಿಮನ್ಯು, ತಂಗಿ ಸೋದರಿ ಬಿಡು ಚಿಂತೆಯ, ತಂಗಿ ಸೋದರಿ ಯುತೆ ಮನ ಮರುಗಲೇತಗೆ. ಆ ಆ, ತಂಗಿ ಸುಭದ್ರ, ನಿನ್ನ 5 ಪತಿಗಳು 12 ವರ್ಷ ವನವಾಸವನ್ನು ಕಳೆದು ಈಗ ವಿರಾಟ ನಗರದಲ್ಲಿ ಕಾಲವನ್ನು ಕಳೆಯುತ್ತಿರುವರು. ಬನ್ನಿ ಅಲ್ಲಿಗೆ ಹೋಗೋಣ.